ಮತ್ತೆ ಈ ತರ ಪುಕ್ಕ ಎಲ್ಲ ಬರ್ಬೇಕು ಸರ್. ಇವು ಕಾಲು ಯಾವಾಗಲೂ ಸಣ್ಣ ಇರ್ಬೇಕು ಸರ್. ಕ್ಲೀನ್ ಆಗಿದೆ ನೋಡಿ ಸರ್. ಸರ್ ಹಿಂದಗಡೆ ಪುಕ್ಕ ಕಾಣ್ತಾ ಇದೆಯಲ್ಲ ಸರ್, ಇದೆ ಈ ಪುಕ್ಕ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. 6,000 ಮರಿಗಳಲ್ಲಿ ಹುಡುಕ್ರಿ ಸರ್, ಇನ್ವೆಸ್ಟ್ ಕಮ್ಮಿ ಸರ್, ಲಾಭ ಜಾಸ್ತಿ. ಲಾಸ್ ಅನ್ನೋದು ಬರಲ್ಲ ಸರ್. ಬೆಳಗ್ಗೆ 1 ಗಂಟೆ ಮತ್ತೆ ಸಾಯಂಕಾಲ 1 ಗಂಟೆ ಮರಿ ನೋಡ್ಕೊಂಡ್ರೆ ಮುಗಿದೋಯ್ತು ಸರ್. ಮೊಟ್ಟೆ ಪರ್ಪಸ್ ಆಗಿ ಮಾಡ್ಬೋದು ಸರ್, ಮತ್ತೆ ಮಾಂಸಕ್ಕೂ ಮಾಡ್ಬೋದು ಸರ್. 500 ಮರಿ, 5 ಡ್ರಿಂಕರು, 5 ಫೀಡ್ರು, 1 ಫೀಡ್ ಬ್ಯಾಗು, ನಾವು 1,060,000 ರಿಂದ 70,000 ಉಳಿಯುತ್ತೆ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ನಾಗರಾಜ್ ಗಂಜಿಗಟ್ಟಿ ಅಂತ. ನಮ್ಮ ಪೌಲ್ಟ್ರಿ ಫಾರ್ಮ್ ಹೆಸರು ಬಂದ್ಬಿಟ್ಟು NSP ಪೌಲ್ಟ್ರಿ ಫಾರ್ಮು, ತಬ್ಕದೊನ್ನಹಳ್ಳಿ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ ಸರ್. ನಮ್ಮಲ್ಲಿ ಎಲ್ಲಾ ತರದ ನಾಟಿ ಕೋಳಿ ಮರಿಗಳು ಸಿಗುತ್ತವೆ, ಮತ್ತೆ ದೊಡ್ಡ ನಾಟಿ ಕೋಳಿಗಳು ಸಿಗುತ್ತವೆ ಸರ್ ನಮ್ಮ ಕಡೆ. ಮತ್ತೆ ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಸರ್. ಸರ್ ನಮ್ಮ ಕಡೆ ಪ್ಯೂರ್ ನಾಟಿ, DP ಕ್ರಾಸು, ಗಿರಿರಾಜ, ಸ್ವರ್ಣದಾರು, ಕಡಕ್ನಾಥ್, ಕಸ್ಟಮರ್ಗೆ ಯಾವ ಥರ ಬೇಕಲ್ಲ ಸರ್ ಕೋಳಿಗಳಲ್ಲಿ ಎಲ್ಲ ಥರದ ಕೋಳಿಗಳನ್ನು ನಾವು ಸಪ್ಲೈ ಮಾಡ್ತೀವಿ ಸರ್. ನಮ್ದು ಇನ್ನೊಂದು ಏನಂದರೆ ಸರ್, ನಮ್ಮ ಕಡೆಯಿಂದ ಕೋಳಿ ತೊಗೊಂಡೋಗಿ 3 ದಿವಸ ಅವ್ರಿಗೆ ಟೈಮ್ ಕೊಡ್ತೀವಿ ಸರ್ ನಾವು. ಆ 3 ದಿವಸದಲ್ಲಿ 1, 2, 3 ನ್ಯಾಚುರಲ್ ಡೆತ್ ಆದರೆ ನಾವು ನಡೀತೇವೆ ಸರ್. 10-20 ಏನಾದರೂ ಅಂತಾರೆ ಸರ್ ಅವು ಡೆತ್, ನಾವೇನು ಮಾಡ್ತೀವಿ, ಅವರ ಅಷ್ಟು ಅಮೌಂಟ್ನ ರಿಫಂಡ್ ಮಾಡಿ ಅಷ್ಟು ಕೋಳಿಗಳನ್ನು ನಾವೇ ತೆಗೆದುಕೊಂಡು ಬರ್ತೀವಿ ಸರ್. ಬೇರೆಯವರೆಲ್ಲ ಯಾರು ಮಾಡಲ್ಲ ಸರ್, ನಾವು ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ನಮ್ಮ ಕ್ವಾಲಿಟಿ ಬಗ್ಗೆ ನಮ್ಗೆ ಗೊತ್ತಿದೆ ಸರ್. ಅದಕ್ಕೆ ಅದರ ಸಲುವಾಗಿ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ ಸರ್. ನಾವು ಇದನ್ನು ನಾವು ಯಾವ ಥರ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ನಿಮ್ಮ ಸಂಪೂರ್ಣ ಬಗ್ಗೆ ನಾವು ಮಾಹಿತಿ ಕೊಡ್ತೀನಿ. ಬನ್ನಿ ಸರ್, ಫಾರ್ಮ್ ಒಳಗೆ ಹೋಗೋಣ. ಓ ಸೂಪರ್ ಆಕ್ಟಿವ್ ಆಗಿದಾವೆ ಎಲ್ಲ ಕೋಳಿ. ನೀವು ಇನ್ನೊಂಚೂರು ಹತ್ರ ಹೋದ್ರು ಸರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಇನ್ನೂ ಎಷ್ಟು ಆಕ್ಟಿವ್ ಇದೆ ಅಂತ ಸರ್ ಅದು ಅಲ್ವಾ? ಹಾಂ ಸರ್. ಈ ಕೋಳಿ ಮರಿಗಳು ಬಂದು ಎಲ್ಲ ಪ್ಯೂರ್ ನಾಟಿನೇನಾ? ಪ್ಯೂರ್ ನಾಟಿ ಕೋಳಿ ಮರಿಗಳು ಸರ್ ಇವೆಲ್ಲ. ಓಕೆ. ಟೋಟಲ್ ಈ ಶೆಡ್ ಅಲ್ಲಿ ಇವಾಗ 6,000 ಇದೆ ಸರ್. ನಮ್ಮ 3 ಶೆಡ್ ಅಲ್ಲಿ 1 ತಿಂಗಳಿಗೆ ಸರ್ ನಾವು ಮರಿ ತರಿಸೋದು ಕಳಿಸೋದ್ರಿಂದ 20,000 ರಿಂದ 25,000 ಮರಿ ಕಳಿಸ್ತೇವೆ ಸರ್ ನಾವು 1 ತಿಂಗಳಿಗೆ ಸರ್. ಪ್ಯೂರ್ ನಾಟಿ ಸಾಕೋದ್ರಿಂದ ಏನು ಉಪಯೋಗ ಅಂದ್ರೆ ಸರ್, ಇದ್ರದ್ದು ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಬರುತ್ತೆ ಸರ್. ನೀವು ಇದನ್ನ ಶೆಡ್ ಒಳಗಡೆನೂ ಸಾಕ್ಬೋದು, ಮತ್ತೆ ಆಚೆ ಕಡೆ ಬಿಟ್ಟು ಸಾಕ್ಬೋದು ಸರ್. ಸೊ ಅದ್ರ ಸಲುವಾಗಿ ಪ್ಯೂರ್ ನಾಟಿ ಏನಂದ್ರೆ ಇನ್ವೆಸ್ಟ್ ಕಮ್ಮಿ ಸರ್, ಲಾಭ ಜಾಸ್ತಿ ಸರ್. ಇದನ್ನ ಮೊಟ್ಟೆ ಪರ್ಪಸ್ ಆಗಿ ಮಾಡ್ಬೋದು ಸರ್, ಮತ್ತೆ ಮಾಂಸಕ್ಕೂ ಮಾಡ್ಬೋದು ಸರ್. ಅರ್ಧಕ್ಕರ್ಧ ಲಾಭ ಬರುತ್ತೆ ಸರ್ ಇದರಿಂದ. ನಿಮ್ಮ ಹೊಲಗಳಲ್ಲೆಲ್ಲ ಮೇಯಿಸ್ಕೊಂತ ಇದ್ರೆ ಸರ್ ಹೊಲಕ್ಕೂ ಜಾಸ್ತಿ ಫಲವತ್ತತೆ ಕೊಡ್ತೇವೆ ಸರ್ ಇದು. ಯಾಕಂದ್ರೆ ಇದ್ರ ಪಿಕ್ಕೆ ಎಲ್ಲ ಗೊಬ್ಬರ ಆಗಿ ಸರ್. ನೋಡಿ ಸರ್ ನಮ್ಮ ಕಡೆ ಕೋಳಿ ಮರಿಗಳು ಯಾವ ತರ ಆಕ್ಟಿವ್ ಇದಾವೆ ಸರ್. ನೋಡಿ ಸರ್, ಮತ್ತೆ ಈ ತರ ಪುಕ್ಕ ಎಲ್ಲ ಬರ್ಬೇಕು ಸರ್. ಇವು ರೆಕ್ಕೆ ತರ ಬಂದಿದಾವಲ್ಲ ಸರ್, ಇವೆಲ್ಲ ಇದ್ರೆ ಪ್ಯೂರ್ ನಾಟಿಗಳ ಮರಿಗಳು ಸರ್. ಇದ್ರ ಕಾಲು ಯಾವಾಗ್ಲೂ ಸಣ್ಣ ಇರ್ಬೇಕು ಸರ್. ರೆಕ್ಕೆ ನೋಡ್ರಿ ಸರ್ ನೀವು ಯಾವ ತರ ಇದೆ, ಯಾವ ಥರ ಕ್ಲಿಯರ್ ಆಗಿ ಮತ್ತು ಕ್ಲೀನ್ ಆಗಿದೆ ನೋಡಿ ಸರ್. ಸರ್ ಹಿಂದಗಡೆ ಪುಕ್ಕ ಕಾಣ್ತಾ ಇದೆಯಲ್ಲ ಸರ್, ಇದೆ ಈ ನಾಟಿ ಕೋಳಿ ವ್ಯವಹಾರದಲ್ಲಿ ಈ ಪುಕ್ಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಮಾರ್ಕೆಟಲ್ಲಿ ಈ ಪುಕ್ಕ ಹೋದ್ರೆ ಸರ್ ಜಾಸ್ತಿ ರೇಟಿಗೆ ಹೋಗಲ್ಲ. ಈ ಪುಕ್ಕ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ರೇಟ್ ಚೆನ್ನಾಗಿ ಕೊಡ್ತಾರೆ ಸರ್ ಇದಕ್ಕೆ. ಈ ನಾಟಿ ಕೋಳಿ ಒಳಗೆ ಇಂಪಾರ್ಟೆನ್ಸ್ ನಾವು ರೆಕ್ಕೆ ಕೊಡ್ಬೇಕು ಸರ್. ನಿಮಗೆ ಅದು ಹೋಗ್ತಾ ಇರೋದು ಗೊತ್ತಾಯ್ತು ಅಂದರೆ ನಿಮ್ಗೆ ಅದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸರ್. ಆ ಟೈಮಲ್ಲಿ ನಮಗೆ ಕಾಲ್ ಮಾಡಿ ಕೇಳಿದರೆ ನಾವು ಅದಕ್ಕೆ ಸಜೆಷನ್ ಕೊಡ್ತೀವಿ ಸರ್. ಯಾವ ಥರ ಮಾಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಾವು ಸಜೆಷನ್ ಕೊಡ್ತೀವಿ ಸರ್. ಈ ಪುಕ್ಕದಿಂದನೇ ಮರಿ ಭಾಳ ಡಿಮ್ಯಾಂಡ್ ಬರೋದು ಸರ್. ಈ ಪುಕ್ಕ ಹೋದ್ರೆ ಸರ್, ಈಗ ಸಪೋಸ್ ನೀವು ಮಾರ್ಕೆಟ್ ರೇಟ್ ಒಂದು 280 ರೂಪಾಯಿ ತಂದ್ರು ಸರ್, ಇದನ್ನ 210 ರೂಪಾಯಿ ಕೇಳ್ತಾರೆ ಸರ್. ಯಾವುದೇ ಕೋಳಿ ಇರಲಿ, DP ಇರಲಿ, ಗಿರಿರಾಜ ಇರಲಿ, ಯಾವುದೇ ಕೋಳಿ, ನಾಟಿ ಕೋಳಿಯಲ್ಲಿ ಯಾವುದೇ ನಾವು ಮಾಡ್ತಾ ಇದೀವಿ ಅಂದ್ರೆ ಸರ್ ಪುಕ್ಕ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದರಲ್ಲಿ. ಸೊ ಪುಕ್ಕನೇ ಏಕೆ ಪ್ರಿಫರ್ ಮಾಡ್ತಾರೆ ಅಂತ ಸರ್, ಕೋಳಿ ಚೆನ್ನಾಗಿ ಕಾಣ್ಬೇಕು ಸರ್. ಪುಕ್ಕ ಅಂದ್ರೆ ತಿನ್ನಲ್ಲ, ಬಟ್ ಪುಕ್ಕ ಚೆನ್ನಾಗಿರೋದು ಬೇಕು ಸರ್. ಮಾರ್ಕೆಟಲ್ಲಿ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣ್ಬೇಕು ಸರ್ ಮರಿ. ನೀವೇ ಚೆಕ್ ಮಾಡ್ರಿ ಸರ್, ಯಾವ ಮರಿನೂ ಸಿಗಲ್ಲ ಸರ್ ಹಿಡ್ಕೋಕೆ ಹೋದ್ರೆ. ಎಲ್ಲ ಕ್ವಾಲಿಟಿ ಮರಿಗಳು ಸರ್, ಎಲ್ಲ ಆಕ್ಟಿವ್ ಆಗಿದಾವೆ ಸರ್. ಮರಿ ನೀವು ಡೇ ಹೊತ್ತಲ್ಲಿ ಸಿಗ್ತೀರಂದ್ರೆ ತುಂಬಾ ಕಷ್ಟ ಸರ್ ಹಿಡಿಯೋದು. 6,000 ಮರಿಗಳಲ್ಲಿ ಹುಡುಕ್ರಿ ಸರ್, ಒಂದೂ ಆ ಥರ ನರ್ವಸ್ ಆಗಿ ಬಿದ್ದಿರೋದು ಎಲ್ಲಿ ಮರಿ ಕಾಣಲ್ಲ ಸರ್ ನಿಮಗೆ. ನಾವು ಮುಂಚೆ ಎಲ್ಲ ಆಫರ್ ಕೊಟ್ಟಿದ್ವಿ ಸರ್. 57,000ಕ್ಕೆ 500 ಪ್ಯೂರ್ ನಾಟಿ ಮರಿಗಳು, ಮತ್ತೆ 5 ಡ್ರಿಂಕರು, 5 ಫೀಡ್ರು, 1 ಫೀಡ್ ಬ್ಯಾಗ್ ಕೊಟ್ಟಿದ್ದೀವಿ ಸರ್. ಸೊ ಈ ಸಲುವಾಗಿ ಈ ಥರದಿಂದ ಮತ್ತೆ ಆಫರ್ ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಕಡೆಯಿಂದ ಬಂದಿದ್ದಕ್ಕೆ 51,000, 1,000 ಕಮ್ಮಿ ಮಾಡಿದ್ದೀವಿ ಸರ್. ಈ ಸಲ 51,000ಕ್ಕೆ ಸರ್ 500 ಮರಿ, 5 ಡ್ರಿಂಕರು, 5 ಫೀಡ್ರು, 1 ಫೀಡ್ ಬ್ಯಾಗು ವಿತ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದ್ದೀವಿ ಸರ್ ನಾವು. ಫ್ರೀ ಡೆಲಿವರಿನಾ? ಫ್ರೀ ಡೆಲಿವರಿ ಸರ್ ಅದು. ಓ, ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ. ಹಾಂ ಸರ್. ಇದನ್ನು ಸಾಕ್ಬೇಕಂದ್ರೆ ಸರ್ ನೀವು ಶೆಡ್ ಒಳಗೆ ಸಾಕಿದ್ರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಬರುತ್ತೆ ಸರ್ ನಿಮ್ಗೆ. ಹೌದ್ರಿ, ಯಾಕಂದ್ರೆ ಶೆಡ್ ಒಳಗೆ ನೀವು ಫೀಡು ಮತ್ತು ಮೆಕ್ಕೆಜೋಳ ಎಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು ಸರ್. ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಸರ್ ನಿಮ್ಗೆ. ನೀವು ಆಚೆ ಕಡೆ ಬಿಟ್ಟು ಮೇಸರಿಂದ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಬರುತ್ತೆ ಸರ್. ನಿಮಗೆ 4.5 ತಿಂಗಳಿಗೆಲ್ಲ ಇದು ಕಟಿಂಗ್ ಬಂದ್ಬಿಡುತ್ತೆ ಸರ್. ನೆಕ್ಸ್ಟ್ ಅಲ್ಲಿಂದ 5.5 ತಿಂಗಳಿಗೆಲ್ಲ ನೀವು ಮೊಟ್ಟೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಇದು ಮೊಟ್ಟೆ ಕೊಡೋಕೆ ಸ್ಟಾರ್ಟ್ ಮಾಡಿಂದ ಸರ್ ನಿಮ್ಗೆ 1 ವರ್ಷಕ್ಕೆ 60 ರಿಂದ 70 ಮೊಟ್ಟೆ ಕೊಡುತ್ತೆ ಸರ್. ಇದು ಫಸ್ಟ್ 1 ತಿಂಗಳು 1 ಬ್ಯಾಚ್ ಹಾಕೋದು ಸರ್. ನೆಕ್ಸ್ಟ್ 1.5 ತಿಂಗಳು ಬಿಟ್ಟು 1 ಬ್ಯಾಚ್ ಹಾಕೋದು ಸರ್. ನೆಕ್ಸ್ಟ್ 1.5 ತಿಂಗಳು ಬಿಟ್ಟು 1 ಬ್ಯಾಚ್. ಯಾಕಂದ್ರೆ ಇದು 4.5 ತಿಂಗಳು ಆಗುತ್ತೆ ಸರ್. ಇದು ಲಿಫ್ಟ್ ಆಗುತ್ತೆ ಸರ್, ಅದು ಬರುತ್ತೆ ಸರ್. ನಿಮ್ಗೆ ಮಂತ್ಲಿ ಬರೋ ಥರ ನೀವು ಸೆಟಪ್ ಮಾಡ್ಕೋಬೇಕು ಸರ್.
ನಿಮ್ಗೆ ಈಗ 1,000 ಕೋಳಿಯಿಂದ 60ರಿಂದ 70,000 ಉಳಿತೈತೆ ಅಂದ್ರೆ ಸರ್ ನಿಮ್ಮ ಖರ್ಚೆಲ್ಲ ತೆಗೆದು ಅದ್ರಾಗೆಲ್ಲ ಖರ್ಚೆಲ್ಲ ತೆಗೆದು 60ರಿಂದ 70 ಉಳಿದಿರ್ತದೆ ಸರ್. ಹೌದ್ರಿ, 1,000ಕ್ಕೆ ನಾವು 1,000ಕ್ಕೆ 60ರಿಂದ 70,000 ಉಳಿಯುತ್ತೆ ಸರ್. ಇದು ಹೋಲ್ಸೇಲ್ ಹಾಕಿ ಕೊಟ್ರೆ ಸರ್, ನೀವು ಇನ್ನೂ ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಲಾಭ ಬರುತ್ತೆ ಸರ್. ಆ ಥರ ನಾವು ಮಂತ್ಲಿ ಸ್ಟೆಪ್ ವೈಸ್ ಎಲ್ಲ ಮಾಡ್ಕೊಂತ ಹೋಗ್ಬೇಕು ಸರ್. ಇದ್ರಲ್ಲಿ ತುಂಬ ಚೆನ್ನಾಗಿ ಆದಾಯ ಇದೆ ಸರ್. ಇದರಲ್ಲಿ ಸರ್ ಲಾಸ್ ಅನ್ನೋದು ಬರಲ್ಲ ಸರ್. ರೋಗ ಬಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಸರ್ ಅದಕ್ಕೆ ಓನ್ ರೆಸಿಸ್ಟೆನ್ಸ್ ಇರುತ್ತೆ. ಅದೇ ಸರ್, ಅವರು ಎನಿ ಟೈಮ್ ಕಾಲ್ ಮಾಡಲಿ ಸರ್ ನಮ್ಗೆ. ರೋಗದ ಲಕ್ಷಣಗಳನ್ನು ಸ್ವಲ್ಪ ಹೇಳ್ಬಿಟ್ರೆ ನಮಗೆ ನಾವು ಅದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ಕೊಡೋಕೆ ನಾವು ಸಜೆಷನ್ ಮಾಡ್ತೀವಿ ಸರ್. ಅವ್ರಿಗೆ 1 ದಿವಸದ ಮರಿ ಕೊಡ್ತೀವಿ ಸರ್ ನಾವು, ಮತ್ತೆ 1 ತಿಂಗಳು ಮರಿ ಕೊಡ್ತೀವಿ ಸರ್, ಮತ್ತೆ ದೊಡ್ಡ ನಾಟಿ ಕೋಳಿಗಳನ್ನ ಕೊಡ್ತೀವಿ ಸರ್. ಕೆಲವು ಜನ ಫಾರ್ಮರ್ ಕೇಳ್ತಾರೆ ಸರ್ ನಮ್ಗೆ 15 ದಿವಸದ ಮರಿ ಕೊಡ್ರಿ ಅಂತ. 15 ದಿವಸದ ಮರಿ ಕೊಡಲ್ಲ ಸರ್. ಯಾಕೆ ಹೇಳ್ರಿ, ಇನ್ನೊಂದು ವ್ಯಾಕ್ಸಿನೇಷನ್ ಇರ್ತದೆ ಸರ್ ಅದರದ್ದು. ಸೊ ಅದ್ರ ಸಲುವಾಗಿ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಸರ್ ನಾವು ನಿಮ್ಗೆ ಮರಿ ಸಪ್ಲೈ ಮಾಡ್ತೀವಿ ಸರ್. ನಮ್ದು ಮಿನಿಮಮ್ 300 ಆರ್ಡರ್ ಸರ್. 300ಕ್ಕಿಂತ ಜಾಸ್ತಿ ಆದ್ರೆ ಸರ್ ನಾವೇ ಅವ್ರಿರೋ ಜಾಗಕ್ಕೆ ಹೋಗಿ ಡೆಲಿವರಿ ಕೊಟ್ಟು ಬರ್ತೀವಿ ಸರ್ ನಾವೇ. ಓಕೆ, ಈಗ ತುಂಬಾ ದೂರ ಇರುತ್ತೆ, ಮರಿ ತಗೊಂಡು ಹೋಗ್ತೀರಾ, ಸೊ ಅದನ್ನ ಯಾವ ರೀತಿ ಆರೋಗ್ಯ ಕಾಪಾಡ್ಕೊಂಡು ಹೋಗ್ತೀರಾ ನೀವು? ಸರ್ ಮರಿಗಳಿಗೆ ಏನಾಗಲ್ಲ ಸರ್. ನೀವು ಇಲ್ಲಿಂದ ನಾವು ಅಪ್ ಟು ಎಲ್ಲಿವರೆಗೆ ಕೊಟ್ಟಿದ್ದೇವೆ ಅಂದ್ರೆ ಸರ್, ತಮಿಳುನಾಡು, ಆಂಧ್ರ ಪ್ರದೇಶ ಕೊಟ್ಟಿದ್ದೇವೆ ಸರ್. ಇಲ್ಲಿಂದ ಹುಬ್ಳಿಯಿಂದ ತಗೊಂಡೋಗಿ ಆಂಧ್ರ ಪ್ರದೇಶ ತರ ಮರಿ ಕೊಟ್ಟಿದ್ದೇವೆ ಸರ್. ನಾವು ಒಂದು ಮರಿ ಸತ್ತಿಲ್ಲ ಸರ್. ಯಾವ ವಾತಾವರಣಕ್ಕಾದ್ರೂ ನಾಟಿ ಕೋಳಿ ಮರಿ ಹೊಂದ್ಕೊಂತೈತೆ ಸರ್. ಈ ಫಾರ್ಮ್ ನೋಡ್ತಾ ಇದ್ರಲ್ಲ ಸರ್, ಈ ಫಾರ್ಮ್ ಅಲ್ಲಿ ಈಗ ಮರಿ ಬೆಳೆಸ್ತಾರೆ ಅವರು. ಒಬ್ರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡೋರು, ಒಂದು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಸರ್. ಅವರು ಪಾರ್ಟ್ ಟೈಮ್ ಆಗಿ ಈ ಕೃಷಿ ಉಪಕಸಬನ್ನಾಗಿ ನಾಟಿ ಕೋಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಅವರು ನನ್ನ ಕಡೆಯಿಂದ 1 ದಿವಸದ ಮರಿ ತೊಗೊಂಡು ಸರ್ 1 ತಿಂಗಳವರೆಗೂ ಸಾಕಿ ರಿಟರ್ನ್ ನನಗೆ ಕೊಡ್ತಾ ಇದ್ದಾರೆ ಸರ್. ಅವರು ಇವಾಗ ಈಗ ಡೇ ಟೈಮಲ್ಲಿ ಅವ್ರು ಕೆಲಸಕ್ಕೆ ಹೋಗಿ ಬೆಳಗ್ಗೆ 1 ಅವರ್ ಮತ್ತೆ ನೈಟ್ ಬಂದು 1 ಅವರ್ ಕೆಲಸ ಮಾಡಿ ತಿಂಗಳಿಗೆ ಅವರು ಆದಾಯ ಗಳಿಸ್ತಿದ್ದಾರೆ ಸರ್. ಅವರಿಗೆ ಮೆನ್ಸ್ ಕಂಪ್ನಿ ಜೊತೆ ಆ ಟೆನ್ಷನ್ ಮೈಂಡ್ ಸೆಟ್ ಇಂದ ಈ ಕೋಳಿ ಒಳಗೆ ಬಂದ್ರೆ ಏನೋ ಫ್ರೀ ರಿಲೀಫ್, ಕೃಷಿ ಮಾಡೋದ್ರಿಂದ ಖುಷಿ ಆಗ್ತಾ ಇದೆ ಅಂತ ಸರ್. ಅವರಿಗೆ ಪ್ರತಿ 1 ದಿವಸದ ಬೆಳವಣಿಗೆಯನ್ನು ಅವರಲ್ಲಿ ಅವ್ರು ಖುಷಿ ನೋಡ್ತಾ ಇದ್ದಾರೆ ಸರ್. ತುಂಬಾ ಕಡಿಮೆ ಕೆಲಸದಿಂದ ಹೆಚ್ಚು ಲಾಭಗಳನ್ನು ಗಳಿಸೋದಂತ ಒಂದು ವ್ಯವಹಾರ ಹಾಗೂ ಉಪಕಸಬಾಗಿದೆ ಸರ್ ಇದು. ಬನ್ನಿ ಸರ್, ಒಳಗಡೆ ಯಾವ ತರ ಎಲ್ಲ ಬ್ರೂಡಿಂಗ್ ಸೆಟಪ್ ಮಾಡ್ಕೊಂಡಿದ್ದಾರೆ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ 5 ದಿವಸದ ಮರಿಗಳಿದೆ ಸರ್. ಅವರು ಯಾವ ತರ ಬ್ರೂಡಿಂಗ್ ಸೆಟಪ್ ಮಾಡ್ಕೊಂಡಿದ್ದಾರೆ ಸರ್. ಇವು IT ಎಂಪ್ಲಾಯ್ಗಳು ಸಾಕ್ತಿರೋ ಮರಿ ಸರ್. ಇವು 6,000 ಮರಿಗಳಿದಾವೆ ಸರ್ ಟೋಟಲ್. ಫೀಡ್ ಎಲ್ಲ ಕ್ವಾಲಿಟಿ ಫೀಡ್ ಹಾಕ್ತೀವಿ ಸರ್ ನಾವು. ಯಾವುದೋ ಸಿಗುತ್ತಂತ ಮಾರ್ಕೆಟಲ್ಲಿ ಹಾಕಲ್ಲ ಸರ್. ನಾವು ಕ್ವಾಲಿಟಿ ಫೀಡನ್ನೇ ಹಾಕೋ ಸರ್. ನಾವು ಕ್ವಾಲಿಟಿ ಫೀಡ್ ಹಾಕೋದ್ರಿಂದ ಮರಿ ಆಕ್ಟಿವ್ ಇರ್ತಾವೆ ಸರ್. ನಾಳೆ ನಾವು ಕಸ್ಟಮರ್ಗೆ ಹೋಗಿ ಕೊಟ್ಟರು ಸರ್, ಆ ಮರಿ ಆಕ್ಟಿವ್ ಆಗೇ ಇರ್ಬೇಕು ಸರ್. ಅವು ಈ ನಮ್ಮ ಶೆಡ್ಡಲ್ಲಿ ಯಾವ ಥರ 18 ದಿವಸ ಮರಿ ಆಕ್ಟಿವ್ ಅದಾವಲ್ಲ ಸರ್, ನೆಕ್ಸ್ಟ್ ಅವರು ಶೆಡ್ಡಿಗೆ ಬಿಟ್ಟರು ಅದೇ ಮರಿ ಆಕ್ಟಿವ್ ಇರೋಕೆ ಸರ್. ನನ್ನ ಐಡೆಂಟಿಟಿ ಏನಂದ್ರೆ ಸರ್, ಮರಿ ಎಷ್ಟು ಚೆನ್ನಾಗಿ ಕೊಡ್ತೀನಲ್ಲ ಅದೇ ನನ್ನ ಐಡೆಂಟಿಟಿ ಸರ್. ಇದು ಬಿಸ್ನೆಸ್ಸಲ್ಲಿ ಎಲ್ಲರೂ ಮರಿ ಕೊಡ್ತಾರೆ ಸರ್, ಬಟ್ ಆ್ಯಕ್ಟಿವ್ ಇರೋ ಮರಿ ಮತ್ತು ರೈತರ ಕಡೆ ಹೋದ್ರು ಸರ್ ಮರಿ ಆ್ಯಕ್ಟಿವ್ ಇರೋಕೆ ಸರ್. ಅಲ್ಲಿ ಅವರು ಸಾಕಿ ದೊಡ್ಡದು ಮಾಡೋವರೆಗೂ ಸರ್ ಮರಿ ಆ್ಯಕ್ಟಿವ್ ಇರೋಗ್ತಾ ಆ ಥರ ನಾವು ಬೆಳೆಸ್ಕೊಡ್ತೀವಿ ಸರ್. ನಾವು ನಮ್ಮ ಕಡೆ 1000 ನಾಟಿ ಕೋಳಿಗಳ ಮರಿ ತೊಗೊಂಡ್ರೆ ಸರ್ ನಾವೇ ಬೈಬ್ಯಾಕ್ ಕೂಡ ಮಾಡ್ಕೊತೀವಿ ಸರ್. ನಾವು ಬೈಬ್ಯಾಕ್ ಅಂದರೆ ಯಾವ ರೀತಿ ಯಾವಾಗ ಮಾಡ್ಕೊತೀರಾ ಸರ್? ಅದು ಮರಿ ಎಲ್ಲ ದೊಡ್ಡದಾಗಿ ಸರ್, ಈಗ ಮಾರ್ಕೆಟಿಗೆ ಒಂದು ತೂಕ ಅಂತಿರೋದು ಸರ್. ಆ ತೂಕ ಬಂದರೆ ಸರ್ ನಾವು ಬೈಬ್ಯಾಕ್ ಮಾಡ್ಕೊತೀವಿ ಸರ್. ಬೈಬ್ಯಾಕ್ ಯಾವ ಥರ ಮಾಡ್ಕೊತೀವಿ ಸರ್, ಅವತ್ತಿನ ಮಾರ್ಕೆಟ್ ರೇಟ್ ಸರ್. ಅವತ್ತಿನ ಮಾರ್ಕೆಟ್ ರೇಟ್ ಇರ್ತದೆ ಸರ್, ಆ ರೇಟಿಗೆ ನಾವು ಬೈಬ್ಯಾಕ್ ಮಾಡ್ಕೊತೀವಿ ರೀ. ಈ ಕಸ್ಟಮರ್ ಕಾಲ್ ಮಾಡಿ ಕೇಳ್ತಾರೆ, ಅವತ್ತಿನ ಬೈಬ್ಯಾಕ್ ಮಾಡ್ಕೊತೀಪ್ಪ ನೀನು, ಯಾವ ರೇಟಿಗೆ ಕೊಟ್ಟು ಬೈಬ್ಯಾಕ್ ಮಾಡ್ಕೊತೀವಿ ಅಂತ. ಸೊ ನಾವು 3 ತಿಂಗಳು ಮಾರ್ಕೆಟ್ನ ಇವಾಗಲೇ ಡಿಪೆಂಡ್ ಮಾಡೋಕ್ಕಾಗಲ್ಲ ಸರ್. ಸೊ ಫ್ಲಕ್ಚುಯೇಷನ್ ಆಗಿರ್ತದೆ ಸರ್ ಮಾರ್ಕೆಟ್ ರೇಟ್. ಸೊ ಅದ್ರ ಸಲುವಾಗಿ ಅವತ್ತಿನ ಮಾರ್ಕೆಟ್ ರೇಟ್ ಇರ್ತೈತಲ್ಲ ಸರ್, ಅದೇ ಮಾರ್ಕೆಟ್ ರೇಟಲ್ಲಿ ನಾವು ಬೈಬ್ಯಾಕ್ ಮಾಡ್ಕೊತೀವಿ ಸರ್. ನಾವು ಸ್ಪಾಟ್ ಮೇಲೆ ಕ್ಯಾಶ್ ಎಲ್ಲ ಕೊಟ್ಟು ಸರ್, ಕೋಳಿ ಎಷ್ಟು kg ತುಂಬಿರ್ತೇವಲ್ಲ ಇದು ದೊಡ್ಡದಾದ್ಮೇಲೆ kg ಲೆಕ್ಕಕ್ಕೆ ತುಂಬ್ತಾರೆ ಸರ್. ಈಗ ನಾವು 1 ತಿಂಗಳು ಮರಿ ಕೊಡೋದು ಪೀಸ್ ಲೆಕ್ಕಕ್ಕೆ ಸರ್. ಅವತ್ತು ಎಷ್ಟು kg ಆಗಿರುತ್ತೆ ಅಲ್ಲಿ ಆನ್ ದ ಸ್ಪಾಟ್ ನಾವು ಅಮೌಂಟ್ ಅಲ್ಲೇ ಕೊಟ್ಟು ತೊಗೊಂಬರ್ತೀವಿ ಸರ್. ನಾವು ನಮ್ಮ ಕಡೆ ಮಹಿಳೆಯರು ತೊಗೊಂಡಿದ್ದಾರೆ ಸರ್, ಲಾಯರ್ ತೊಗೊಂಡಿದ್ದಾರೆ, ಪೊಲೀಸರು ತೊಗೊಂಡಿದ್ದಾರೆ, ಮತ್ತು ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್ಸ್ ತೊಗೊಂಡಿದ್ದಾರೆ ಸರ್, ಮತ್ತು MNC ಕಂಪ್ನಿಯವರು ತೊಗೊಂಡಿದ್ದಾರೆ ಸರ್. ಪ್ರತಿಯೊಬ್ಬರು ಸಾಕ್ಬೋದು ಸರ್. ಇದರಲ್ಲಿ ಕೆಲಸ ಅನ್ನೋದು ಜಾಸ್ತಿ ಬರಲ್ಲ ಸರ್. ಬೆಳಗ್ಗೆ 1 ಗಂಟೆ ಮತ್ತು ಸಾಯಂಕಾಲ 1 ಗಂಟೆ ಮರಿ ನೋಡ್ಕೊಂಡ್ರೆ ಮುಗಿದೋಯ್ತು ಸರ್. ಇದ್ರಾಗ ಸಾಕೋದಕ್ಕಿಂತ ಅಬ್ಸರ್ವೇಷನ್ ಭಾಳ ಆಗುತ್ತೆ ಸರ್. ಇದರಲ್ಲಿ ಅಬ್ಸರ್ವೇಷನ್ ಯಾಕೆ ಅಂದರೆ ಇವತ್ತಿದು ಮರಿ ನಾಳೆ ಆ್ಯಕ್ಟಿವ್ ಇಲ್ಲ ಯಾಕೆ, ಆ ಥರ ಆ್ಯಕ್ಟಿವ್ ನೋಡ್ಕೊಂಡಿರ್ಬೇಕು ಸರ್. ಅದನ್ನು ಮರಿ ಅಬ್ಸರ್ವೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇದರಲ್ಲಿ ಕೆಲಸ ಕಮ್ಮಿ ಸರ್. ಒಬ್ಬರು ಮಹಿಳೆಯರು ಸರ್ ನಾವೇ ಕೊಟ್ಟು ಬಂದಿದ್ದೀವಿ ಸರ್. ಈ ಕಡೆ ಗುಲ್ಬರ್ಗ ಸೈಡ್ ಸರ್ ಒಬ್ಬರು ಮಹಿಳೆ 2,000 ಮರಿ ತೊಗೊಂಡಿದ್ದಾರೆ ಸರ್. ಅವರು 2,000 ಮರಿ ಸಾಕ್ತಾ ಇದ್ದಾರೆ ಸರ್. ತುಮಕೂರಲ್ಲಿ ಒಬ್ರು ಅದಾರ ಸರ್, ರಿಟೈರ್ಡ್ ಸರ್ ಅಂತ. ಅವರು ತಿಂಗಳ ನನ್ನ ಕಡೆ 2,000 ಮರಿ ಬುಕ್ ಮಾಡ್ತಾರೆ ಸರ್. ಅವರು ಪ್ರತಿ ತಿಂಗಳು ರಿಟೈರ್ಡ್ ಸರ್. ಅವ್ರಿಗೆ ತಿಂಗಳ 2,000 ಮರಿ ಕೊಡ್ತಾ ಇದ್ದೀನಿ ಸರ್ ನಾನು ಇವಾಗ. ರಿಟೈರ್ಡ್ ಅಲ್ಲ, ಏನು ಅವರು ಜಾಸ್ತಿ ವೇಟ್ ಗೀಟ್ ಎಲ್ಲ ಎತ್ತಕ್ಕಾಗಲ್ಲ. ಸೊ ಅಂಥ ಪರ್ಸನ್ಸ್ ಎಲ್ಲ ಇವಾಗ ನಮಗೆ ಜಾಸ್ತಿ ಲಾಭ ಆಗ್ತಾಯಿದೆ ಅಂಥೇಳಿ ಮಂತ್ಲಿ 2,000 ಅವರು ದೊಡ್ಡ ಶೆಡ್ ಇದೆ ಸರ್. ಅವ್ರದ್ದು 8,000 to 10,000 ಕೋಳಿ ಹಿಡಿಯಂಥ ಶೆಡ್ ಇದೆ ಸರ್. ಅವರೆಲ್ಲ ಮೊದಲೆಲ್ಲ ಬಾಯ್ಲರ್ ಮಾಡಿದ್ದಾರೆ ಸರ್. ಬಾಯ್ಲರ್ ಬಿಟ್ಟು ಈಗ ನಾಟಿ ಕೋಳಿಗೆಲ್ಲ ಬಂದಿದ್ದಾರೆ ಸರ್. ಅವರು ವರ್ಷದ 365 ದಿನನೂ ಕೋಳಿ ಮರಿಗಳು ಸಿಗ್ತಾವೆ ಸರ್. ನಮ್ಮ ಕಡೆ ಸಿಗೋದು ಪ್ಯೂರ್ ನಾಟಿ ಸರ್. ಈಗ ಒಬ್ಬೊಬ್ರು ರಿಕ್ವೈರ್ಮೆಂಟ್ ಏನಂತೈತಿ, ಗಿರಿರಾಜ ಕೊಡೋ ಅಂತಾರೆ, ಮತ್ತು ಕಡಕ್ನಾಥ್ ಕೊಡೋ ಅಂತಾರೆ, DP ಕೊಡೋ ಅಂತಾರೆ ಸರ್. ನಮ್ಮ ಕಡೆ ಪ್ಯೂರ್ ಅಂಟಿ ಕಂಟಿನ್ಯೂಷನ್ ನಾವು ಸಾಕೋದ್ರಿಂದ ಪ್ಯೂರ್ ಅಂಟಿ ಎನಿ ಟೈಮ್ ಸಿಗ್ತದೆ ಸರ್ ನಮ್ಮ ಕಡೆ. ಈಗ ನಿಮ್ಗೆ DP ಬೇಕು, ಕಡಕ್ನಾಥ್ ಬೇಕು, ಇಲ್ಲ ಗಿರಿರಾಜ್ ಬೇಕಂದರೆ ನಮ್ಮ ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ತೊಗೊಂಡು ನಾವು ಅವರಿಗೆ ಮರಿ ಬೆಳೆಸ್ಕೊಡ್ತೀವಿ ಸರ್. ನಾವು
ಈಗ ಪ್ಯೂರ್ ನಾಟಿ ಎನಿ ಟೈಮ್ ಸಿಕ್ಬಿಡ್ತೇವೆ ಸರ್ ಅವ್ರಿಗೆ. ನಾವು ಎನಿ ಟೈಮ್ ಸಾಕ್ಬಿಡ್ತೀವಿ, ನಾವು 3 ಶೆಡ್ಡಲ್ಲಿ ಸಾಕ್ಬಿಡ್ತೀವಿ. ಈಗ ಒಬ್ಬರು DP ಮಾಡ್ಬೇಕಂತ ಆಸಕ್ತಿ ಇರ್ತದೆ ಸರ್, ಒಬ್ರು ಕಡಕ್ನಾಥ್ ಮಾಡ್ಬೇಕಂತ ಆಸಕ್ತಿ ಇರ್ತದೆ ಸರ್. ಸರ್ ನನ್ನ ಕಡೆ 3 ಶೆಡ್ ಇದೆ ಸರ್. ನಿಮ್ಗೆ ಯಾವ ಮರಿ ಬೇಕು, ಯಾವ ಊರಿಗೆ ಬೇಕು, ಎಷ್ಟು ಸಾವಿರ ಮರಿ ಬೇಕು ಸರ್, ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಸರ್. ನಾನು ನಿಮ್ಗೆ ತಲುಪಿಸೋ ಜವಾಬ್ದಾರಿ ಮಾಡ್ತೇನೆ ಸರ್ ನಾನು.